ಇದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನ ನಿಮ್ದು ಜ್ಯುವೆಲರಿದೊಂದು ವಿಡಿಯೋ ಮಾಡಿ ಹಾಕ್ರಿ ಅಂತಂದು ಗೋಲ್ಡ್ ಹಂಗ ನಾನ್ ಗೋಲ್ಡ್ ಜ್ಯುವೆಲರೀಸ್ ನನ್ ಮದ್ವೆಗೆ ಹಾಕೊಂಡಿದ್ದ ಅದನ್ನೆಲ್ಲ ನಾನು ತೋರಿಸ್ತೀನಿ. ರೇಟ್ ಕಮ್ಮಿ ಇತ್ತು. ಇದು ಎಷ್ಟು 8 ಗ್ರಾಮ್ ಐತಿ. ಇದು ನನ್ನ ಹಸ್ಬೆಂಡ್ ಕಾಸ್ಟ್ಲಿ ಗಿಫ್ಟ್. ಅದೇ ನನ್ನ ಹಸ್ಬೆಂಡ್ ಇದೆ ಮಾಡಿದ್ರು ಅವ್ರಿಗೆ. ಏನು ಒಬ್ಬಿಗೆ ಮಗಳಲ್ಲ, ಆಕಿಗಿನ ಒಂದು ಕಾಲಾಗ ಚೈನ್ ಇಲ್ಲಲ್ಲ ಹೆಂಗ ಅಂತಂದು ಕಟ್ಕೊಂಡವ್ರು ಚಂದಾಗ ಇದ್ದಿದ್ರೆ ಎಲ್ಲ ಚಂದಾಗ ಹಾಕಿತ್ತು. ಹಿಂಗಲ್ಲ ಅಂತಂದು ನಾನ್ ಸ್ವಲ್ಪ ಇಮೋಷನಲ್ ಆದೆ. ಅದೆಲ್ಲ ಸ್ಟೋರಿ ತೆಗೆದ್ರೆ ನನಗೆ ಫೀಲ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಇದಾಗುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಇವತ್ತಿನ ವಿಡಿಯೋ ಏನಂತಂದ್ರ ನಿಮ್ಗೆ ತಮಿಳ್ನಾಡು ನೋಡಿಯೇ ಗೊತ್ತಾಗಿರುತ್ತ. ಫಸ್ಟ್ಗೆ ಈ ವಿಡಿಯೋನ ಅಥವಾ ನನ್ನ ಚಾನಲ್ನ ಯಾರಾದ ಹೊಸದಾಗಿ ನೋಡ್ತಿದ್ರೆ ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾನು ಮದ್ವಿ ವಿಡಿಯೋ ಹಾಕಿಂದ ಅದಾದ್ಮೇಲೆ ನೆಕ್ಸ್ಟ್ ನಾವೆಲ್ಲ ದೇವಸ್ಥಾನಕ್ಕೆ ಹೋಗುದು ಊರಾಗ ಅದನ್ನೆಲ್ಲ ಹಾಕಿದಾಗಿಂದನು ಅವಾಗ ಕಮೆಂಟ್ ಬರ್ತಾನೆ ಇತ್ತು ನಂಗ, ನಿಮ್ದು ಜ್ಯುವೆಲರಿದೊಂದು ವಿಡಿಯೋ ಮಾಡಿ ಹಾಕ್ರಿ ಅಂತಂದು. ಸೊ ಇವತ್ ನಾನು ಅದನ್ನ ಹಾಕಕತ್ತೀನಿ. ನನ್ನ ಗೋಲ್ಡ್ ಜ್ಯುವೆಲರಿ ಬಗ್ಗೆ, ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಬಗ್ಗೆ ಅದನ್ನೆಲ್ಲ ಕೇಳಿದ್ರಿ. ಸೊ ಇವತ್ ನಾನು ಅದನ್ನ ತೋರಿಸ್ತೀನಿ. ಗೋಲ್ಡ್ ಹಂಗ ನಾನ್ ಗೋಲ್ಡ್ ಜ್ಯುವೆಲರೀಸ್ ನನ್ ಮದ್ವೆಗೆ ಹಾಕೊಂಡಿದ್ದ ಅದನ್ನೆಲ್ಲ ನಾನು ತೋರಿಸ್ತೀನಿ ಇವಾಗ. ಹಂಗ ನಂದು ಸಾರಿ ಕಲೆಕ್ಷನ್ಸ್ ಹೇಳಿದ್ರಿ. ಸಾರಿ ಕಲೆಕ್ಷನ್ಸ್ ಊರಾಗ ಒಂದ್ ದಿವ್ಸ ಅದಾವು, ಇಲ್ಲೊಂದ್ ದಿವ್ಸ ಅದಾವು. ಸೊ ಓಕೆ, ಅದನ್ನ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಯಾವಾಗ ಆಗುತ್ತೆ ಅವಾಗ ಮಾಡಿ ಹಾಕ್ತೀನಿ. ಇವಾಗ ನನ್ನ ಗೋಲ್ಡ್ ಕಲೆಕ್ಷನ್ ಬಗ್ಗೆ ನಿಮ್ಗ ತೋರಿಸ್ತೀನಿ. ಕಾಣಿಸುತ್ತಾ ಅನ್ಕೊಂತೀನಿ. ಇದು ಸಣ್ಣ ಜುಮ್ಕ. ಅವಾಗ ಬಂಗಾರದ ರೇಟ್ ಕಮ್ಮಿ ಇತ್ತು. ಇದು ಎಷ್ಟು 8 ಗ್ರಾಮ್ ಐತಿ. ಇದಕ್ಕ 38,000 ಕೊಟ್ಟಿವಿ ಅವಾಗ. ಇವಾಗ ಇದಕ್ಕ ತುಂಬಾ ರೇಟ್ ಐತಿ ಬಾರಿ. ಈಗ ಬಂಗಾರದ ರೇಟ್ ಜಾಸ್ತಿ ಐತಿ. ನೆಕ್ಸ್ಟ್ ಇನ್ನೊಂದು ಮದುವೆಗೆ ಹಾಕೊಂಡಿದ್ದ ಉಂಗ್ರ. ಇದು ಏನಂದ್ರೆ ಉಂಗ್ರ ನಂದು ಕೈ ಸಣ್ಣದಲ್ಲ ಬೆಳ್ಳ. ಸೊ ಹಂಗಾಗಿ ಫಿಟ್ ಕರೆಕ್ಟ್ ಆಗ್ಬೇಕನ್ನೋ ರೀಸನ್ಗೆ ಅವ್ರ ಬಂಗಾರ ಅಂಗಡಿ ಕೊಟ್ಟಿರ್ತಾರ. ಇದು ಫುಲ್ ಗೋಲ್ಡ್ ಕಾಣಿಸುತ್ತೆ ಅನ್ಕೊಳ್ತೀನಿ. ಇಷ್ಟ. ಇದು ಏನಂತಂದ್ರೆ ನಾನು ಅವ್ರದ್ದು ನಂಬರ್ ಐತಿ, ಅವ್ರ ಶಾಪ್ನ್ಯಾರ್ದ ಅಂದ್ರೆ ಶಾಪ್ ಇಂದ ನಂಬರ್ ಐತಿ ಬಂಗಾರ ಅಂಗಡಿದ. ಸೊ ಅವ್ರು ಡಿಸೈನ್ ಹಾಕಿದ್ರು. ಇದು ಇಷ್ಟ ಆಗಿತ್ತು. ನಾನು ಅವ್ಗೆ ಹೇಳಿ ಚಂದ ಐತಲ್ಲ ಅಂತಂದು ಅವ್ವ ಓಕೆ ತರೋಣ ಅಂತಂದು ಹೋಗಿ ತಗೊಂಡ್ ಬಂದಿದ್ದಿದ್ದು. ನೆಕ್ಸ್ಟ್ ನಮ್ಮವ್ವ ನಾನು ಸಣ್ಣಗಿರುವಾಗಿದ್ದ ನೆನಪಿಗೋಸ್ಕರ ಅಂತಂದು ನಂದು ರಿಂಗ್, ನಮ್ ಕಡೆ ಮುರು ಅಂತ ಹೇಳ್ತಾರ. ನಮ್ಮಮ್ಮ ಫಸ್ಟ್ ಕಷ್ಟಪಟ್ಟು ದುಡ್ದಿದ್ದ ಹಣದಾಗ ಫಸ್ಟ್ ನನಗೆ ಮಾಡಿಸಿದ್ದು ಅಂತಂದ್ರೆ ಇದು ರಿಂಗ್. ಇದು ನಾನ್ ಬ್ಯಾಡ, ಇದನ್ನ ಕೊಟ್ಟು ಬೇರೆ ಏನಾದ್ರು ತಗೋಣ ಅಂತ ತುಂಬಾ ಸತಿ ಹೇಳಿದ್ದೆ. ಬಟ್ ಬ್ಯಾಡ, ಅದು ನಿಂದು ಸಣ್ಣಕ್ಕಿದ್ದಾಗಿನ ನೆನಪಿಗೆ ಬೇಕಂತ ಅನ್ನೋ ರೀಸನ್ಗೆ ಅದನ್ನ ಇಟ್ಟಾಳ. ಸೊ ಇದೆಲ್ಲ ತೋರ್ಸಿದ್ ನಾ ನಿಮ್ಗೆ ಗೋಲ್ಡ್. ನೆಕ್ಸ್ಟ್ ಬುಗುಡಿ. ಫಸ್ಟ್ ಬುಗುಡಿ ಚುಟ್ಟಿಸ್ಕೊಂಡಾಗ ಫಸ್ಟ್ ಬಂಗಾರದ ಬುಗುಡಿ. ಅವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು. ಮೊದ್ಲಿನ್ಕಿಂತ ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು. ಬಟ್ ಇವಾಗ ಅವಾಗ ಕಮ್ಮಿ ಇತ್ತು. ಬಟ್ ಮೊದ್ಲಿನ್ಕಿಂತ ಸ್ವಲ್ಪ ಜಾಸ್ತಿ ಆಗಿತ್ತು ಅವಾಗ. ಸೊ ಅವಾಗ ತಗೊಂಡಂತಹ ಬುಗುಡಿ ಇದು. ಸಾರಿ, ಸಣ್ಣ ಬುಗುಡಿ ಇಲ್ಲಿ. ಬಟ್ ಇದು ಏನಂತಂದ್ರ ಈ ಸ್ವಲ್ಪ ಇನ್ನು ಉದ್ದ ಇರ್ಬೇಕಿತ್ತು. ಇದು ಕಮ್ಮಿಗಿತ್ತಾರೆ. ಅದ್ ನನ್ ಕಿವಿಗ್ ಫುಲ್ ಹಿಂಗ್ ಹತ್ತಿ ಹಿಡಿತೈತಿ. ಅದಕ್ಕೆ ನಾನು ಅದನ್ನ ತೆಗೆದಿರ್ತೀನಿ ಬೇರೆ ಚೇಂಜ್ ಮಾಡೋಣ ಅಂತಂದು. ಇನ್ನೊಂದು ನನ್ನ ಹಸ್ಬೆಂಡ್ ಮನೆಯವ್ರು ಕೊಟ್ಟಿದ್ದು ಬುಗುಡಿ, ಅದು ಅಲ್ಲೇ ಐತಿ. ಅದಕ್ಕೆ ಸ್ವಲ್ಪ ಕೆಳಗಡೆ ಮುತ್ತು ಬಿಗಿಸ್ಬೇಕಂತ ಅಲ್ಲೇ ಇಟ್ಟಿನಿ ನಾನು. ನನ್ನ ಹಸ್ಬೆಂಡ್ ಕಾಸ್ಟ್ಲಿ ಗಿಫ್ಟ್. ಅದೇ ನನ್ನ ಹಸ್ಬೆಂಡ್ ಇದೆ. ಐ ಥಿಂಕ್ ಇನ್ನೊಂದು ಕಾಸ್ಟ್ಲಿ ಗಿಫ್ಟ್ ಇದೆ, ಅದು ಪರ್ಚೇಸ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ದಟ್ಸ್ ಲವ್. ಓಕೆ, ಇದು ಅವ್ರು ಕೊಡ್ಸಿದಂತ ಕಾಸ್ಟ್ಲಿ ಗಿಫ್ಟ್ ಗೋಲ್ಡ್ ಬಂಗಾರದ ಮುಗುತಿ. ನಾನು ಹೇಳಿದ್ದೆ ಇಲ್ಲಿ ಹರಳಿಂದ ಬರುತ್ತಲ್ಲ ಡೈಮಂಡ್ ಆ ತರದ್ದು. ಬಟ್ ಅವರು ಊರಲ್ಲಿ ತಗೊಬಂದಾರಲ್ಲ, ಸೊ ಅದು ಸ್ವಲ್ಪ ಡಿಫ್ರೆಂಟ್ ಐತಿ. ನನಗೆ ಬೇಕಾಗಿದ್ದು ಬೇರೆ ತರ. ಬಟ್ ಆದ್ರೆ ಇದನ್ನ ಹಾಕೊಂಡಿದ್ದೆ. ನಾನು ಹೇಳಿದ್ನ ನಮ್ ಕಡೆದು ಗೋಲ್ಡ್ ಚಲೋ ಇರಲ್ಲ ಅಂತ. ಸ್ವಲ್ಪ ದಿನ ಆದ್ಮೇಲೆ ಅದು ಕಲರ್ ಒಂಥರ ಚೇಂಜ್ ಆಯ್ತು. ಸೊ ಹಂಗಾಗಿ ನಾನು ಇರ್ಲಿ ನೆನಪಿಗೆ ಅಂತ ಹೇಳಿ ತೆಗೆದಿಟ್ಟಿನಿ. ನಾನು ಹಂಗೈತೆ ಅದಿನ್ನು ಹಾಕೊಂಡಿನಿ. ಕೊಟ್ಟು ಒಂದು ಸ್ವಲ್ಪ ದಿನ ಹಾಕೊಂಡಿದ್ದೆ. ಮತ್ತೆ ನಾನು ಅದು ಹರಳಿಂದ ಕಲರ್ ಫುಲ್ ಚೇಂಜ್ ಆಯ್ತು. ಒಂಥರ ಫೇಡ್ ಆಗೋಯ್ತು ಕಲರ್, ಅದು ಡಲ್ ಅದು. ಆ ರೀಸನ್ಗೆ ನಾನು ತೆಗೆದಿಟ್ಟೆ ಅದನ್ನ. ಇದು ನಾನು ತೆಗೆದು ತೋರ್ಸಕ್ಕಾಗಲ್ಲ, ಹಿಂಗ ತೋರಿಸ್ತೀನಿ. ಮುಗುತಿ ಇದು ಸಹ ಗೋಲ್ಡ್. ಇವಾಗ ಏನ್ ತೋರಿಸಿದ್ನ ಅದೆಲ್ಲ ಬಂಗಾರದ. ಸೊ ಇದನ್ನ ನಾನು ಕಸ್ಟಮೈಸ್ ಮಾಡಿಸಿದ್ದು. ನಾನು ಸಣ್ಣಕ್ಕಿದ್ದಾಗ ಚುಚ್ಚಿದ್ರಲ್ಲ, ಆಮೇಲೆ ನಮ್ಮ ಅವ್ವಂದು ಸೇಮ್ ಇದ್ದ ಡಿಸೈನ್ ಐತಿ. ನಂಗೂ ಇದ್ದ ಡಿಸೈನ್ ಬೇಕಂತ ಇದನ್ನ ಹೇಳಿ ಮಾಡಿಸಿದ್ದು. ಆ ಟೈಮಲ್ಲಿ 2,000 ಕೊಟ್ಟಿದ್ದೆ ನಾನು ಇದಕ್ಕ. ಇವಾಗ ಎಷ್ಟೈತಿ ಗೊತ್ತಿಲ್ಲ ಹಂಗ ರೇಟ್. ಸೊ ಇದು ಗ್ರಾಮನು ಎಷ್ಟು ಗ್ರಾಮ್ ಐತಿ ಗೊತ್ತಿಲ್ಲ. ತುಂಬಾ ವರ್ಷ ಆಯ್ತಿದೆ. 12 ವರ್ಷ ಆಯ್ತೇನೆ ಮೇ ಬಿ. ಸೊ ಅವಾಗಿಂದಿದ್ದು ಈ ಮುಗ್ಬಿಟ್ಟು ತುಂಬಾ ಜನ ನನ್ನ ಬಸ್ನಾಗ ಅಲ್ಲಿ ಹೋಗೋಕೆ ಕೇಳ್ತಾರ, ಇದು ಚಂದ ಐತಿ, ಎಲ್ಲಿ ತಗೊಂಡ್ರಿ ಏನಂತಂದು. ಸೊ ಅವಾಗ ಹೇಳ್ತೀನಿ ನಮ್ಮ ಅವ್ನ್ ಹಿಂಗಾಯ್ತು. ಸೊ ನಾನು ಕಸ್ಟಮೈಸ್ ಮಾಡ್ಸಿರುವಂತದ್ದು ಅಂತಂದು ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ಟಾರ ಇದಕ್ಕ. ಸೊ ಹಂಗಾಗಿ ನಿಮ್ಗೆ ಯಾರ್ಯಾರಿಗೆ ಚಲೋ ಅನಿಸ್ತಿ ಮುಗ್ಬಿಟ್ಟು ಅಂತ ಕಮೆಂಟ್ ಹಾಕ್ರಿ. ಓಕೆ, ಇವಾಗ ಬಂಗಾರದ್ದು ಇಲ್ಲಿಗೆ ಮುಗೀತು. ಬೇರೆ ಬಂಗಾರ ಇಲ್ಲ ನನ್ನ ಹತ್ರ, ಇಷ್ಟೇ ಬಂಗಾರ ಇರೋದು. ಇದು ಬೆಳ್ಳಿ ಗೆಜ್ಜಿ ನನ್ನ ಹಸ್ಬೆಂಡ್ ಮನೆಯವ್ರು ಕೊಡ್ಸಿದ್ದು. ಚೈನ್ ಅಂದ್ರೆ ಕಾಲ್ಗೆಜ್ಜೆ.
ನಮ್ ಕಡೆದು ಸ್ಟೈಲ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದ್ರೆ ಏನು ದಪ್ಪ ದಪ್ಪ ಪಟ್ಟಿ ಅವೆಲ್ಲ ನಂಗೆ ಇಷ್ಟ ಆಗಲ್ಲ ಈ ತರ. ಬಟ್ ಇದು ಅಲ್ಲಿ ಅವ್ರು ತಗೊಂಡಿದ್ದಲ್ಲ, ಹಂಗಾಗಿ ತೆಗೆದು ಇಡ್ತೀನಿ. ಚೈನ್ ಹಾಕೊಂಡಿಲ್ಲ ನಾನು. ನನ್ನಂತೆಲ್ಲ 2 ಜೊತೆ ಚೈನ್ ಅದ, ಒಂದು ಸಣ್ಣದು ಒಂದು ದೊಡ್ಡ ಚೈನ್. ಇದನ್ನ ಹಂಗ ತೆಗೆದಿರ್ತೀನಿ. ಮತ್ತೆ ನಮ್ ಕಡೆ ಬೆಳ್ಳಿನೂ ಅಷ್ಟು ಇಲ್ಲಿ ತರ ಬೆಳ್ಳಿ ಇಲ್ಲ, ಡಿಫ್ರೆಂಟ್ ಬೆಳ್ಳಿ ಅಲ್ಲೇ. ಇವಾಗ ನೆಕ್ಸ್ಟ್ ನನ್ನ ಹತ್ರ ಇರುವಂತಹ ಬೆಳ್ಳಿ ಕಾಲ್ಗೆಜ್ಜೆನ ತೋರಿಸ್ತೀನಿ. ಇದು ತುಂಬಾ ವರ್ಷ ಆಯ್ತು, ಎಷ್ಟು 5 years ಆಯ್ತು. ನಮ್ ಕಡೆದು ಕಾಲ್ಗೆಜ್ಜೆ 5 ವರ್ಷ ಆದ್ಮ್ಯಾಗ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಅದ್ ಕಲರ್ ಎಲ್ಲ ಫುಲ್ ಇದಾಗಿ ಹೋಗಿರುತ್ತೆ. ಬಟ್ ಇಲ್ಲಿದು ಚಲೋ, ಬೆಳ್ಳಿನೂ ಚಲೋ, ಬಂಗಾರನೂ ಚಲೋ. ಇಲ್ಲಿದು ಇಷ್ಟು ಸಿಂಪಲ್ ಇದ್ದಿದ್ದು ದೊಡ್ಡ ಕಾಲ್ಗೆಜ್ಜೆ ಇದೆ. ಇದನ್ನ ನಾನು ಮದ್ವೆಲಿ ಹಾಕೊಂಡಿದ್ದೆ. ಅಂದ್ರೆ ಅದು ಸ್ವಲ್ಪ ಏನು ಗ್ರ್ಯಾಂಡ್ ಲುಕ್ ಇದ್ದು ಚೆನ್ನಾಗಿರ್ತದೆ. ನಾನು ಬೇಡ ಬೇಡ ಅಂದ್ರೆ ನಮ್ಮ ಅವ್ವ ಇಲ್ಲ ಇಲ್ಲ ತಗೋ ಅಂತ ಅವಾಗ ಕೊಡ್ಸಿದ್ದಿದೆ. ನನ್ಗೆ ದೊಡ್ಡ ದೊಡ್ಡದೆಲ್ಲ ಇಷ್ಟನೇ ಆಗಲ್ಲ, ಸಿಂಪಲ್ ಆಗಿರ್ಬೇಕು, ಅದು ಇಷ್ಟ ಆಗುತ್ತೆ. ತುಂಬಾ ಗದಿ ಗಿಜಿ ಗದಿ ಏನೋ ಅಂತಾರಲ್ಲ, ಆ ತರ ಇಷ್ಟ ಆಗಲ್ಲ. ಇದನ್ನ ಯಾಕೆ ಕೊಡ್ಸಿದ್ದನ್ನಕ ರೀಸನ್ ಐತಿ. ಒಂದು ಏನಂತಂದ್ರೆ ನಮ್ಮ ಅವ್ವಗೊಬ್ರು ಅವಮಾನ ಮಾಡಿದ್ರ ಅಂತಾನೆ ಹೇಳ್ಬೋದು. ಅವಮಾನ ಮಾಡಿದ್ರ ಅವ್ರಿಗೆ. ಏನ ಒಬ್ಬಿಗೆ ಮಗಳದಳ, ಆಕಿಗಿನ ಒಂದು ಕಾಲಾಗ ಚೈನ್ ಇಲ್ಲಲ್ಲ ಹೆಂಗ ಅಂತಂದ. ಬಟ್ ನಮ್ಮವ್ವ ಏನ್ ಮಾಡಕ್ ಆಗುಲ್ಲ ಪಾಪ, ಆಕಿ ಪರಿಸ್ಥಿತಿ ಹಂಗಿತ್ತು. ಕಟ್ಕೊಂಡವ್ರು ಚಂದಾಗ ಇದ್ದಿದ್ರೆ ಎಲ್ಲ ಚಂದಾಗ ಆಕಿತ್ತು. ಸೊ ಅವರು ಸರಿ ಇಲ್ಲದ ಕಾರಣ ನಮ್ಮ ಅವ್ವನಂತೆಲ್ಲ ಹಣ ಇರ್ತಿರ್ಲಿಲ್ಲ, ಹಂಗಾಗಿ ಆಗಿ ಕೊಡ್ಸಕ್ಕೂ ಆಗ್ತಿದ್ದಿಲ್ಲ. ಬಟ್ ಯಾರೇನು ಅಂದ್ರಲ್ಲ, ಅವಾಗ ಆಕಿ ಫುಲ್ ಇದಾಯ್ತು. ಹಿಂಗಂದ್ರಲ್ಲ ಅಂತಂದ. ಓಕೆ, ಹಿಂಗಂದ್ರಲ್ಲ ಅಂತಂದ ನಾನ್ ಸ್ವಲ್ಪ ಇಮೋಷನಲ್ ಆದೆ. ಅದೆಲ್ಲ ಸ್ಟೋರಿ ತೆಗೆದ್ರೆ ನನ್ಗ ಫೀಲ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಇದಾಗುತ್ತಾ. ಸಾರಿ. ಓಕೆ, ಹಂಗಂದ್ರು ಅನ್ನೋ ರೀಸನ್ಗೆ ಕಾಲ್ ತುಂಬಾ ಚೈನ್ ಬೇಕು ನಿನ್ಗ ಅಂತಂದು ನಮ್ಮವ್ವ ಕೊಡಿಸ್ಲಂತ ಚೈನ್. ನಾ ಬೇಡ, ಇಷ್ಟು ದೊಡ್ಡದು ಬೇಡ ನಾವಲ್ಲೇ ಅಂತ ಅಂದ್ರೂ ಇಲ್ಲ ಬೇಕೇ ಬೇಕಂತಂದು ನೆಕ್ಸ್ಟ್ ಟೈಮ್ ಹೋದಾಗ ನಿನ್ ಕಾಲು ತುಂಬಿರ್ಬೇಕಂತ ಅನ್ನೋ ರೀಸನ್ಗೆ ಇದನ್ನ ಕೊಡ್ಸಿದ್ದು. ನನ್ ಕಾಲ್ ಹೆಂಗು ಸಣ್ಣ ಅಲ್ಲ, ನನ್ ಕಾಲ್ ಎಲ್ಲಿಕಂದ್ರೆ ತುಂಬ್ತವೆ ಇದ್ರಾಗ. ನಮ್ಮವ್ವ ಹಠ ಕೊಟ್ಟು ಇದು ಮಾಡಿದ್ದು. ಆರ್ಟಿಫಿಷಿಯಲ್ ಗೋಲ್ಡ್ ಇಷ್ಟ, ಅದ್ರಾಗ ತುಂಬಾ ವೆರೈಟಿ ಡಿಸೈನ್ ಎಲ್ಲ ಇರ್ತಾವ. ಗೋಲ್ಡ್ಗೆ ಅಷ್ಟೆಲ್ಲ ರೊಕ್ಕ, ವೆರೈಟಿ ಅಂದ್ರೆ ತುಂಬಾ ರೊಕ್ಕ ಬೇಕಾಗತ್ತೆ. ಗೋಲ್ಡ್ ಮ್ಯಾಗ ಅಷ್ಟು ಇಂಟ್ರೆಸ್ಟ್ ಕೂಡ ಇಲ್ಲ ನಂಗ. ಸೊ ಹಂಗಾಗಿ ನಾನು ನಮ್ಮವ್ವ ಎಷ್ಟೋ ಮೊದ್ಲ ಹೇಳ್ತಿದ್ದು, ತಗೋ ನೀನು ಸರ ತಗೋ, ಅದು ತಗೋ. ನಾನು ಬೇಡ, ಅಷ್ಟೊಕ್ಕ ಎದಕ್ ಹಾಕುದು ಅಂತ ಹೇಳಿ ನಾನು ತಗೊಂಡಿದ್ದೆ. ಬಟ್ ಇವಾಗ ರೇಟ್ ಕೇಳಿದ್ರೆ ನನ್ಗೆ ಅಯ್ಯೋ ಅಂತ ಅನ್ಸ್ಬಿಡತ್ತಾ. ನನ್ ಬಂಗಾರದ ತಾಳಿನ ಹಂಗೆ ಅವ್ವ ಅವಾಗ ಹೇಳಿದ್ಲು, ಇವಾಗ ಸರ ತಗೋ, ತಾಳಿ ಬೇಕಾದ್ರೆ ನೆಕ್ಸ್ಟ್ ಹಾಕ್ಸಾಕ್ ಬರತ್ತಾ ಅಂತ ಹೇಳಿದ್ರು. ನಾನು ಬೇಡ ಮುಂದೆ ನೋಡು, ಮುಂದೆ ಅಂತ ಹೇಳಿ ಮುಂದೆ ಹಾಕೊಂತ. ಇವಾಗ ರೇಟ್ ನೋಡಿದ್ರೆ ನನ್ಗೆ ಅವಾಗ ಅವ್ವ ಹೇಳಿದ್ಲು ಅದನ್ನ ಕೇಳ್ಬೇಕಿತ್ತ ಅಂತ ಇವಾಗ ಅನ್ಸುತ್ತೆ ನನ್ಗ. ನನ್ನ ಹಸ್ಬೆಂಡ್ ಇದು ಚೈನ್ ತಗೊಳ್ಳುವಾಗ ಅಂದ್ರೆ ಮೊದ್ಲ ಹೇಳಿದ್ಲ ಅವ್ವ, ಇವಾಗ ತಗೊಂಡ್ ಇಟ್ಕೊಂಡು ಅಂತಂದು. ಬಟ್ ನಾನು ಬೇಡ, ಇನ್ನು ಯಾವಾಗ ಮದ್ವಿ ಲೇಟ್ ಅಲ್ಲ ಹಂಗ ಅಂತಂದು ನಾನು ಇದು ಮಾಡಿದ್ದೆ. ಬಟ್ ಆವಾಗ ನಾವು ತಗೊಳ್ಳುವಾಗ ಅದಕ್ಕೆ 2 ಲಕ್ಷ ಕೊಟ್ವಿ. 2 ಲಕ್ಷ ಆಯ್ತು ಅದಕ್ಕೆ ಅಮೌಂಟ್. ಸೊ ಅದ ಮೊದ್ಲು ತಗೊಂಡ್ರೆ ಇನ್ನೂ ಸ್ವಲ್ಪ ಕಮ್ಮಿ ಬೀಳ್ತಿತ್ತು ನಮ್ಗ. ಬಟ್ ಏನ್ ಮಾಡಕ್ ಆಗಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡವ್ರು ಹೇಳೋದು ಕೇಳ್ಬೇಕಂತ ಇದ್ದ ರೀಸನ್ಗೆ ಹೇಳೋದು. ಇವಾಗ ನಂದು ತಾಳಿ ಸರ ಮಾಡ್ಬೇಕನ್ನೋ ಪ್ಲಾನ್ ಇತ್ತು ಬಂಗಾರದ್ದು. ಬಟ್ ಏನಂತಂದ್ರೆ ಕೆಲವೊಂದು ಕಾರಣಗಳಿಂದ ನಾನೇ ಅದನ್ನ ತಡೆದು ನಿಂದ್ರಿಸ್ತೀನಿ. ಈಗ ನಮ್ಮ ಹೋಗುನ್ ಬಾ ಅಂತ ಹೇಳ್ತಾನೆ ಇರ್ತಾರ. ಒಂದು ಗೋಲ್ಡ್ ರೇಟ್ ರೀಸನ್ಗೆ, ಇನ್ನೊಂದು ಬೇರೆ ಕೆಲವು ರೀಸನ್ಗೆ ನಾನು ಇವಾಗ ಸ್ವಲ್ಪ ಬೇಡ ಅಂತ ಹೇಳಿ ನಿಲ್ಸಿದೀನಿ. ಹಂಗೆ ಸಣ್ಣ ತಾಳಿ ಚೈನ್ ತಗೋಬಹುದು, ಅದನ್ನು ಬೇಡ ಅಂತ ಹೇಳಿ ನಿಂದಿರ್ಸಿದೀನಿ. ನೆಕ್ಸ್ಟ್ ನೋಡುವ ಅಂತ ಹೇಳಿ. ಇದು ನೋಡ್ರಿ, ಇದು ಗೋಲ್ಡ್ ಅಲ್ಲ, ಇದು ನನ್ಗೆ ಜಾತ್ರೆಯಲ್ಲಿ ತಗೊಂಡ್ ಬಂದಿದ್ದೇನ. ಹೌದು. ಇವಾಗ ನಾನು ಏನ್ ತೋರಿಸ್ತೀನಲ್ಲ ಅದು ಯಾವ್ದು ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಆಗಿರುತ್ತೆ ಅದೆಲ್ಲ. ಸೊ ನಾನು ಏನ್ ತೋರಿಸಿದೆ ಇಷ್ಟೊತ್ತಿನ ಅದೆಲ್ಲ ಫುಲ್ ಗೋಲ್ಡ್ ಇಂದ ಆಗಿತ್ತು. ನಂದು ಗೋಲ್ಡ್ ಕಲೆಕ್ಷನ್ಸ್. ಉಳಿದಿದ್ದು ಬೇರೆ ನನ್ನ ಹಸ್ಬೆಂಡ್ ಇಂದ ಚೈನ್ ಐತಿ, ಅದು ಅಲ್ಲೇ ಐತಿ ಊರಾಗ. ಆಮೇಲೆ ಇನ್ನೊಂದು ಏನೋ ಬುಗುಡಿ, ಅದನ್ನು ಅಲ್ಲೇ ಐತಿ. ಇಷ್ಟೇ, ಬೇರೆ ಯಾವ್ದು ಇಲ್ಲ. ಇಷ್ಟೇ ನಮ್ಮ ಹತ್ರ ಇರೋದು, ಬೇರೆ ಇಲ್ಲ. ಮುಂದಿನ ದಿನಗಳಲ್ಲಿ ಬೇರೆ ಆಗುವಷ್ಟು ಬೆಳೆಯೋಣ ನಾವು. ಓಕೆ. ಇವಾಗ ಇದು ಏನಂದ್ರೆ ಜಾತ್ರೆಗೆಲ್ಲ ಹೋದಾಗ ನನ್ನ ಹಸ್ಬೆಂಡ್ ಕೇಳ್ತೀನಿ ಏನ್ ಬೇಕಂತಂದ್ರೆ, ಅವಾಗ ನಾನು ನಮ್ಗೆ ಜುಮ್ಕಿ ಅಥವಾ ಏನು ಆ ತರ ಎಲ್ಲ ಕೇಳ್ತಿದ್ದೆ. ಸೊ ಇದು ನನಗೆ ಬೇಕಿತ್ತು ಮದ್ವೆ ಟೈಮಿಗೆ ಬೇಕನ್ನೋ ರೀಸನ್ಗೆ, ಹಂಗಾಗಿ ಇದು ನಾನು ತಗೊಂಡಿದ್ದೆ. ಎಲ್ಲ ಮೂರ್ದಾಗ ಏನೋ ಮೇ ಬಿ ನಾನ್ ಹೋಗಿದ್ದಿಲ್ಲ, ಅವ್ರು ಹೋಗಿದ್ರು, ಅವ್ರು ತಗೊಂಡ್ಬಂದಿದ್ದು. ಇದು 2 ಬಂಗಾರದ ಬಳೆ, ಆರ್ಟಿಫಿಷಿಯಲ್ ಗೋಲ್ಡ್ ಅಲ್ಲ ಇದು, ಸುಮ್ಮನೆ ಹೇಳಿದೆ. ಇದನ್ನ ಬಳೆಯಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಹಾಕೊಂಡಿದ್ದು, ಮಿಡ್ಲಲ್ಲಿ ಹಾಕೊಂಡಿದ್ದೆ. ಮತ್ತೆ ಬೇರೆ ಸೈಡಿಗೆಲ್ಲ ಈ ತರ ಪೋಲ್ಸ್ ಇದನ್ನ ಹಾಕೊಂಡಿದ್ದೆ. ನೆಕ್ಸ್ಟ್ ನನ್ನ ಬಳೆ ಶಾಸ್ತ್ರಕ್ಕೆ ಹಾಕಿದಂತಹ ಸರಗಳು. ಇದು ಆಕ್ಚುಲಿ ನಾನು ಮೀಶೋ, ಅಯ್ಯೋ ಎಲ್ಲ ವಾಟರ್ ಬಿಟ್ರೆ ಆಗಿದೆ. ಇವಾಗ ಸ್ವಲ್ಪ ಹೊತ್ತಾಗುತ್ತೆ ಇದನ್ನ ಬಿಡಿಸ್ಕೊಂಡ್ ಕುಂದ್ರಕ ಎಷ್ಟಾಗುತ್ತೆ ಅಷ್ಟು ಬರ್ತೇನೆ. ಇದು ನಾನು ಮೀಶೋದಲ್ಲಿ ತಗೊಂಡಿದ್ದು. ಇದು ಒಂದು ಉದ್ದನ್ ಸೆಟ್, ಇದೊಂದು ಸಣ್ಣ ಸೆಟ್ ಅನ್ನ ಬರುತ್ತೆ. 2 ಒಟ್ಟಿಗೆ ಬಂದ ಸಾರ ಇದು ಮೀಶೋದಾಗ. ಇದು ಬಳಿ ಶಾಸ್ತ್ರಕ್ಕೆ ತಗೊಂಡಿದ್ದು. ಮದ್ವೆಗೆ ನಾನು ಅಲ್ಲೇ ಬಾಡಿಗೆ ತಗೊಂಡು ಅನ್ನೋ ಪ್ಲಾನ್ ಇತ್ತು. ಬಾಡಿಗೆ ಅವ್ರದ್ದು 700-800 ರೂಪಾಯಿ ಹೇಳಿದ್ರು ಅವ್ರಲ್ಲೇ. ನನ್ಗೆ ಅಬ್ಬಾ ಬಾರಿ ಬಾಡಿಗೆನೇ ಇಷ್ಟು ರೇಟ್, ನಾವು ಹಾಕೊಂಡು ವಾಪಸ್ ಕೊಡ್ತೀವಿ, ಇಷ್ಟು ರೇಟ್, ಅಷ್ಟು ರೇಟಿಗೆ ನಮ್ಗೆ ಜ್ಯುವೆಲ್ರಿ ಬರುತ್ತಲ್ಲ ಅಂತ. ಮತ್ತೆ ಆ ಜ್ಯುವೆಲ್ರಿ
ಅಷ್ಟೇನ್ ಇದ್ದಿದ್ದಿಲ್ಲ, ಅದು ನೋಡಕ್ ಒಂದ್ ಸರಿ ಮೀಶೋ ಜ್ಯುವೆಲರಿ ತರನೇ ಇತ್ತು. ಹಂಗಾಗಿ ನಾನು ನೋಡು ಮೀಶೋದಾಗ ಟ್ರೈ ಮಾಡೋಣ. ಅದ್ ಹೆಂಗ 700-800 ರೂಪಾಯಿ ಕೊಟ್ರು, ನಮ್ಗ ಇರುತ್ತಲ್ಲ ಅನ್ನೋ ರೀಸನ್ಗೆ ನಾನು ಮೀಶೋದಾಗ ಆರ್ಡರ್ ಮಾಡ್ದೆ. ಮದ್ವಿ ಹಿಂದಿನ ದಿನ ಇಳೆ ಮಾಡ್ತಾರಲ್ಲ ಅದಕ್ಕ ಹಾಕೊಂಡಿದ್ದಿದೆ. ಈ ಸರ ಚಂದ ಐತಲ್ಲ. ಓಕೆ, ಇವಾಗ ನಾನು ಮದ್ವೆಗೆ ಹಾಕೊಂಡಿದ್ದಂತಹ ಜ್ಯುವೆಲ್ರಿ ತೋರಿಸ್ತೇನೆ. ಇದು ನಾನು ಮೀಶೋದಾಗ ಆರ್ಡರ್ ಮಾಡಿದೆ. ಸೆಟ್ ಇದೊಂದು ಸಣ್ಣದು, ಇದ್ರ ಜೊತೆ ಉದ್ದಂದೊಂದು, ಮತ್ತೆ ಒಂದು ನೆತ್ತಿ ಬೈತಾರೆ ಬಂದತಿ ಅಷ್ಟೇ. ಸೊಂಟ ಪುಟ್ಟಿ ಬಂದಿಲ್ಲ, ಅದು ನಾನು ಸಪ್ರೇಟ್ ತಗೊಂಡಿನಿ ಮತ್ತ. ಸೊ ಇದೊಂದು ಸಣ್ಣದು ಶಾರ್ಟ್, ಇಲ್ಲಿಗೆ ಬರುತ್ತೆ ಇದು ನನ್ಗೆ ಕಾಣಿಸುತ್ತೆ ಅನ್ಕೊಳ್ತೀನಿ. ಈ ತರ ಇದೆ, ಲಕ್ಷ್ಮಿ ಡಿಸೈನ್ ಇದೆ. ಇದು ಲಾಂಗ್ ಸರ, ಹಿಂಗೆ ಇಲ್ಲಿಗೆ ಬರುತ್ತೆ ಲಾಂಗ್. ಇದೆಲ್ಲ ನಮ್ಮ ಮೀಶೋ ಇಂದಾನೆ ತಗೊಂಡಿದ್ದೆ. ಸೊಂಟದ ಪಟ್ಟಿ, ಇದು ನಾನು ಅದರಲ್ಲಿ ಸೆಟ್ ಬರ್ಲಿಲ್ಲ, ಸಪ್ರೇಟ್ ತಗೊಂಡಿದ್ದು. ಇದು ಒಂದಕ್ಕೆ ಎಷ್ಟು 300-400 ಕೊಟ್ಟಿದ್ದೀನಿ. ಈ ತರ ಇದೆ. ಇಷ್ಟಿತ್ತು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಹಾಕ್ರಿ. ಹಾಗೇನೆ ಈ ಸ್ಯಾರಿ ನನ್ನ ಫ್ರೆಂಡ್ ನನ್ನ ಮದುವೆಗೆ ಗಿಫ್ಟ್ ಕೊಟ್ಟಿರುವಂತಹದ್ದು. ಅದನ್ನ ನಾನು ವೇರ್ ಮಾಡಿದ್ದೀನಿ. ಆಲ್ರೆಡಿ ಒಂದು ರೀಲ್ಸ್ ಅಲ್ಲಿ ಹಾಕೊಂಡಿದ್ದೆ ಅಷ್ಟೇ, ಅದು ಬಿಟ್ಟು ಬೇರೆ ಎಲ್ಲೂ ಹೊರಗೆ ಹಾಕೊಂಡು ಹೋಗಿಲ್ಲ. ಸೊ ಇವತ್ತು ಹೇಗೂ ನಾನು ಜ್ಯುವೆಲ್ರಿ ವಿಡಿಯೋಸ್ ಮಾಡ್ತಿದ್ದೀನಿ ಅಂತ ಹೇಳಿ ಹಾಕೊಂಡಿದ್ದೀನಿ. ನಾನು ಜನರು ನಿಮ್ಮ ಹತ್ರ ಹಣ ಇದೆ, ಎಷ್ಟು ಇದಿದೆ, ಎಷ್ಟು ಹಾಕೊಂಡ್ ಬರ್ತಾರೆ ಅಂತ ಹೇಳಿ ನಿಮ್ಮನ್ನ ಅಳಿತಾರೆ. ಅದ್ ಬಿಟ್ರೆ ನಿಮ್ಮ ಹತ್ರ ಎಷ್ಟು ಒಳ್ಳೆ ಗುಣ ಇದೆ, ನೀವು ಎಷ್ಟು ಒಳ್ಳೆಯವರು, ಅದನ್ನ ಯಾರು ನೋಡಲ್ಲ. ಹಣ ನೋಡ್ತಾರೆ, ಮೇಯ್ನ್ ಹಣ ಎಷ್ಟಿದೆ ಏನು ಅಂತ ಹೇಳಿ ನೋಡ್ತಾರೆ. ಅದು ನಮ್ಗೆ ಸಿಕ್ಕಾಪಟ್ಟೆ ಅನುಭವ ಆಗಿದೆ. ಮೇಯ್ನ್ ನನ್ಗಿಂತ ನಮ್ಮ ಅಮ್ಮ, ನಾವು ಇನ್ನು ಚಿಕ್ಕ ಇದ್ದೆ, ಇವಾಗಂತೂ ನಾವು ಹೋಗೋದೇ ಇಲ್ಲ ಅವ್ರ ಹತ್ರ ಬಿಡಿ. ಮೊದಲು ನಮ್ಮ ಅಮ್ಮನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಾನು ಅದನ್ನ ನೋಡಿದ್ದೀನಲ್ಲ, ಹಾಗಾಗಿ ನಾನು ಅವರಿಂದ ದೂರ ಇದ್ದೀನಿ. ನಮ್ಮ ಅಮ್ಮನ ಯಾರು ಆ ತರ ಟ್ರೀಟ್ ಮಾಡಿದ್ದಾರೆ ಅವ್ರು ನಾನು ದೂರ ಇಟ್ಟಿದ್ದೀನಿ, ಅಷ್ಟೇ ಸಿಂಪಲ್. ಇವಾಗ ಯಾರು ಅವಾಗ ಕೆಲವು ಏನೇನ್ ಹೇಳಿದ್ರು, ಅವರು ಇವಾಗ ನಮ್ಮ ಹತ್ರ ಏನ್ ಹೇಳ್ತಾರೆ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿ ಬಂದಿದ್ದು ಇದೆ. ಹಾಗೆ ಕಾಲಚಕ್ರ ತಿರುಗ್ತಾನೆ ಇರುತ್ತೆ, ಇದ್ದಂಗೆ ಇರಲ್ಲ. ಎಲ್ಲಾನು ಆಚೆ ಆಗ್ಬೇಕು ಈಚೆ ಆಗ್ಬೇಕು, ಆ ತರ ಹಾಗೆ ಆಗುತ್ತೆ. ಸೊ ಓಕೆ, ಯಾರ್ಯಾರು ಏನೇನ್ ಮಾಡಿದ್ರೆ ಅವ್ರವ್ರ ಕರ್ಮ ಅವ್ರಿಗಿರುತ್ತೆ ಅಂತ ಹೇಳೋದು ಅಷ್ಟೇ. ನಮ್ ಟೈಮ್ ಒಂದಿನ ಬಂದೇ ಬರುತ್ತೆ ಅನ್ಬೇಕು ಅಷ್ಟೇ. ಯಾವಾಗ ನಮ್ಮನ್ನ ಆ ತರ ಕಂಡಿದ್ರು, ಇವಾಗ ಅವರು ಒಬ್ಬ ಅಂತ ಅನ್ಕೊಂಡಿರ್ಬೋದು ನನ್ನ ಮದ್ವೆಲಿ. ಸೊ ಓಕೆ, ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದ್ದೆ, ರಿಟರ್ನ್ ಕೊಟ್ಟಿದೀವಿ ಅನ್ಕೊಳ್ತೀವಿ. ಬಟ್ ಇನ್ನೂ ಕೊಡೋಕೆ ತುಂಬಾನೇ ಬಾಕಿ ಇದೆ. ನಾವು ಅದನ್ನ ನಮ್ಮ ಕೆಲಸದಲ್ಲಿ ಕೊಡ್ತೀವಿ. ಯಾವತ್ತು ವರ್ಡ್ಸ್ ಅಲ್ಲಿ ಹೇಳಿ ಸುಮ್ಮನೆ ಅದು ಮಾತಾಡಿ ಮಾತಿಗೆ ಮುಗಿಬಾರ್ದು. ಅದು ನಮ್ಮ ಕೆಲಸದ ಮೇಲೆ ಇರ್ಬೇಕು, ಕೆಲಸದಲ್ಲಿ ಅವ್ರಿಗೆ ಆನ್ಸರ್ ಕೊಡ್ಬೇಕು ಅಂತ ಹೇಳ್ತಾ, ನೀವು ಯಾರಾದ್ರೂ ನಿಮ್ಗೆ ಈ ತರ ಏನೋ ಒಂದು ಹೇಳಿ ಅವಮಾನ ಮಾಡಿದಾರೆ ಆ ತರ ಅಂದ್ರೆ, ಅವ್ರಿಗೆ ನೆಕ್ಸ್ಟ್ ಏನ್ ಹೇಳ್ತಾರೆ, ವರ್ಡ್ಸ್ ಅಲ್ಲಿ ನೀವು ರಿಯಾಕ್ಷನ್ ಕೊಡೋದ್ಕಿಂತ ನಿಮ್ ಕೆಲಸದಲ್ಲಿ ನೀವು ಕೊಟ್ರೆ ಅವ್ರಿಗೆ ಅವಾಗ ಸಿಕ್ಕಾಪಟ್ಟೆ ಏನ್ ಹೇಳ್ತಾರೆ, ಮಾತಾಡಿದ್ದು ಇದು ಆಗೋದ್ಕಿಂತ ನಮ್ಮ ಕೆಲಸದ ಮೇಲೆ ಮಾಡಿ ನಾವು ಅವ್ರಿಗೆ ರಿಟರ್ನ್ ಆನ್ಸರ್ ಕೊಡ್ತೀವಲ್ಲ, ಅದು ತುಂಬಾ ಇದಾಗುತ್ತೆ. ಮೊದ್ಲು ನಮ್ಮಮ್ಮನ ನಾನ್ ಚಿಕ್ಕ ಇದ್ದಾಗ ಅವಾಗ ಊರಿಗೇನೆ ಹೋಗ್ತಿರಲ್ಲ ನಾವು. ರೀಸನ್ ನಮ್ಮಮ್ಮನ ಕಿವಿದಿರ್ಲಿಲ್ಲ, ತಾಳಿ ಇರ್ಲಿಲ್ಲ. ಹೇಳಿದ ಸ್ಟೋರಿಗಳು ತುಂಬಾ ಇದೆ, ವ್ಯೂಸ್ ಬರುತ್ತೆ. ಬಟ್ ನನ್ಗದು ಹೇಳೋಕೆ ಇಷ್ಟ ಇಲ್ಲ. ಫಸ್ಟ್ ಏನಂತಂದ್ರೆ ಅಳೋದು, ಕ್ಯಾಮ್ರಾ ಮುಂದೆ ಕುತ್ಕೊಂಡು ಕಣ್ಣೀರ್ ಹಾಕೋದು ನನ್ನಿಂದ ಸಾಧ್ಯ ಇಲ್ಲ. ಅದು ನನ್ಗೆ ಆಗೋದು ಕೂಡ ಇಲ್ಲ, ಇಷ್ಟ ಇಲ್ಲ ನನಗೆ. ಬೇರೆಯವ್ರ ಮುಂದೆ ಕಣ್ಣೀರ್ ಹಾಕೋದು ನನ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನನ್ಗೆ ಇಷ್ಟ ಇಲ್ಲ. ಹೇಳಲಿಕ್ಕೆ ತುಂಬಾ ಸ್ಟೋರಿಗಳಿದಾವೆ, ಹೇಳ್ಬೋದು, ನಿಮ್ಗೆ ವ್ಯೂಸ್ ಬರುತ್ತೆ. ಬಟ್ ಬೇಡ, ನನ್ಗೆ ಇಷ್ಟ ಇಲ್ಲ. ಅದು ನಮ್ಮೊಳಗಿದ್ರೇನೆ ಚಂದ ಅಂತ ಹೇಳಿ. ಓಕೆ, ಇಷ್ಟಿತ್ತು ನನ್ನ ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಮಿಡ್ಲೆ ನನ್ನ ಭಾಷೆ ಚೇಂಜ್ ಆಗಿರೋದು ದಯವಿಟ್ಟು ಕ್ಷಮಿಸ್ಬಿಡ್ರಿ. ಅದು ಏನ್ ಹೇಳ್ತಾರೆ, ಮಾತಾಡಿ ಹಂಗ ಬರುತ್ತಾ. ಸೊ ಓಕೆ, ಇಷ್ಟಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.